ನಾನು ನರ್ಸ್ ಆಗಿ ಎಷ್ಟೋ ಕೇಸ್ಗಳನ್ನ ನೋಡಿದ್ದೀನಿ. ಆಕ್ಸಿಡೆಂಟ್ ಆಗಿ ಮೆಮೊರಿ ಕಳ್ಕೊಂಡಿರೋರನ್ನ ನೋಡಿದ್ದೀನಿ, ಕೋಮಾಗ ಹೋಗಿರೋರ್ನೂ ನೋಡಿದ್ದೀನಿ, ಮತ್ತೆ ಎಲ್ಲ ಸರಿ ಹೋಗಿ ವಾಪಸ್ ಬಂದಿರೋರ್ನೂ ನೋಡಿದ್ದೀನಿ. ಆದರೆ ಒಬ್ಬರು ಮೆಮೊರಿ ಇನ್ನೊಬ್ಬರಿಗೆ ವರ್ಗಾವಣೆ ಆಗಿರೋದನ್ನ ನನ್ನ ಜೀವನದಲ್ಲಿ ಮೊದಲನೇ ಸಾರಿ ನೋಡ್ತಾ ಇರೋದು. ಇದೆಲ್ಲ ನಾಟಕ ಅಮ್ಮ. ಅವಳು ಎಲ್ರಿಗೂ ಭ್ರಮೆ ಹುಟ್ಟಿಸ್ತಾ ಇದ್ದಾಳೆ. ಸುಳ್ಳು ಏನು ಅಂತ ಕಂಡುಹಿಡಿಯೋ ಮಷೀನ್ ಏನಾದರೂ ಇದ್ದಿದ್ರೆ ಅವಳು ಇಷ್ಟೊತ್ತಿಗೆ ಸಿಕ್ಕಾಕೋತಾ ಇದ್ಲು. ಸೂರ್ಯ, ಸುಳ್ಳು ಏನು ಅಂತ ಕಂಡು ಹಿಡಿಯೋ ಮಿಷನ್ ಇಲ್ಲದೆ ಇರ್ಬೋದು, ಆದರೆ ಮನಸ್ಸಲ್ಲಿರೋ ಸತ್ಯನ ಹೊರಗೆ ಹಾಕಿಸ್ಬೋದು. ಅದೇಗೆ? ನಾನು ಎಷ್ಟೋ ಕ್ರಿಮಿನಲ್ ಕೇಸ್ಗಳನ್ನ ನೋಡಿದ್ದೀನಿ. ಪೊಲೀಸ್ನವರು ಕೈದಿಗಳಿಂದ ಕೆಲವು ವಿಷಯಗಳನ್ನ ಬಾಯ್ ಬಿಡ್ಸೋದಿಕ್ಕೆ ನಾರ್ಕೋ ಅನಾಲಿಸಿಸ್ ಅಂತ ಮಾಡ್ತಾರೆ. ಅಂದ್ರೆ ಮಂಪರು ಪರೀಕ್ಷೆ. ಇದ್ರ ಮೂಲ ಉದ್ದೇಶ ಇಷ್ಟೇನೆ, ಅಪರಾಧಿಗಳಿಂದ ಸತ್ಯನ ಹೊರತೆಗೆದು ಸಾಕ್ಷಿ ಸಂಗ್ರಹ ಮಾಡೋದು. ಕಾನೂನಲ್ಲಿ ಇದನ್ನ ಸಾಕ್ಷಿ ಅಂತ ಪರಿಗಣಿಸ್ತಾರಲ್ವಾ? ನಾವ್ಯಾಕೆ ಬಂದಿರೋ ಹುಡುಗಿಗೆ ಮಂಪರು ಪರೀಕ್ಷೆ ಮಾಡಿಸ್ಬಾರ್ದು? ಹೌದಮ್ಮ, ನಾನು ಇದರ ಬಗ್ಗೆ ತುಂಬ ಕೇಳಿದ್ದೀನಿ. ಆದರೆ ಇದೆಲ್ಲ ಮಾಡಿಸ್ಬೇಕು ಅಂತಂದ್ರೆ ಪೊಲೀಸ್ ಅನುಮತಿ ಕೂಡ ಬೇಕಲ್ವಾ? ನನಗೆ ಪರಿಚಯ ಇರೋ ಡಾಕ್ಟರ್ ಇದ್ದಾರೆ. ಮೊದಲು ಏನು ಅಂತ ವಿಚಾರಿಸಿ ತಿಳ್ಕೊಳ್ಳೋಣ. ನಮಗೂ ಒಂದು ಡಾಕ್ಯುಮೆಂಟ್ಸ್ ಪ್ರೂಫ್ ಅಂತ ಸಿಗುತ್ತೆ ಅಲ್ವಾ? ಅಕಸ್ಮಾತ್ ಅವಳು ಏನಾದ್ರೂ ಸಿಕ್ಕಾಕೊಂಡ್ರೆ ನಾವು ಅವಳ ಮೇಲೆ ಕೇಸ್ ಹಾಕಿ ಇಲ್ಲಿಂದ ಕಳಿಸ್ಬೋದು. ಯಾರಿಗೊತ್ತು, ಇದ್ರ ಮುಖಾಂತರ ನಮ್ ಸುರಭಿ ಎಲ್ಲಿದ್ದಾಳೆ ಅಂತನಾದ್ರೂ ತಿಳ್ಕೊಬೋದಲ್ವಾ? ನಮಗೆ ಈ ರೀತಿ ಉಪಯೋಗ ಆಗತ್ತೆ ಅಂತಂದ್ರೆ ಆಯ್ತಮ್ಮ, ನಾವು ಮಂಪರು ಪರೀಕ್ಷೆ ಮಾಡಿಸೋಣ. ಸರಿ ಕಣ.